ಮತ್ತು ನನ್ನ ಆತ್ಮೀಯ ಬಂಧುಗಳು ಮತ್ತು ಕಾರ್ಯಕರ್ತರಿಗೆ ಹಾಗೂ ಪತ್ರಕರ್ತ ಮಾಧ್ಯಮದವರಿಗೆ, ಈ ದಿನ ಅಲ್ಪಸಂಖ್ಯಾತ ಘಟಕ ಉದ್ಘಾಟನಾ ಸಮಾರಂಭ. ಅಲ್ಪಸಂಖ್ಯಾತರಂದರೆ ಒಂದು ವರ್ಗಕ್ಕೆ ಏನಂದರೆ ಬರೀ ಮುಸ್ಲಿಮ್ಸ್ ಅಂತ ಇದೆ, ಮುಸ್ಲಿಮ್ಸ್ ಅಂತ ಇಲ್ಲ. ಇಲ್ಲಿ ಜೈನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಈ ಭಾಗದಲ್ಲಿ ಬೌದ್ಧರಿಲ್ಲ, ಹಾಗಾಗಿ ಬೌದ್ಧರು ಬಂದಿಲ್ಲ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಯಿತು ಜನ. ಈ ಜನ ಸ್ವಲ್ಪ ಕಡಿಮೆ ಅಂತ ನಮಗೆ ಅನ್ನಿಸ್ತಾ ಇದೆ. ಮತ್ತು ನನ್ನ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನ ನೆಚ್ಚಿನ ನಾಯಕರಾದ ತಿಮ್ಮಣ್ಣನವರಿಗೆ ವಂದಿಸುತ್ತಾ, ನಾನು ಈ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರು ಇದು ಬಹುತ್ವದ ಭಾರತ, ಏಕತ್ವದ ಭಾರತ ಅಲ್ಲ. ಇದು ಬಹುತ್ವದ ಭಾರತ. ಇದು ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಇಲ್ಲಿ ಎಲ್ಲರೂ ಬದುಕಲಿಕ್ಕೆ ಅವಕಾಶ ಇದೆ. ನಾವು ಸಂವಿಧಾನದ ಪರವಾಗಿರಬೇಕು. ಸಂವಿಧಾನದ ಪರವಾಗಿರಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಕಾಂಗ್ರೆಸ್ ಪಕ್ಷ ಸಂವಿಧಾನದ ಪರವಾಗಿದೆ. ನೀವೆಲ್ಲ ಟಿವಿ ಮಾಧ್ಯಮಗಳನ್ನು ನೋಡಿರ್ಬೋದು, ಏನೇನು ಹೇಳ್ತಾರೆ ಕುಂಭಮೇಳದಲ್ಲಿ ಏನು ಆಗಿದೆ ಅಂತ ಹೇಳ್ಬಿಟ್ಟು. ನಾವಿವತ್ತು ಈ ಸ್ಟೇಜ್ ಮೇಲೆ ಬಂದು ನಿಂತಿದ್ದೀನಿ, ಸೊ ಇಲ್ಲಿ ಮೈಕಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ, ನೇರ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ. ನೀವು ಕೂತಿರೋಕ್ಕೂ ಸಂವಿಧಾನನೇ ನೇರ ಕಾರಣ. ನಾವು ಕುದುರೆ ಮೇಲೆ ಹೋಗ್ತೀವಿ, ಒಳ್ಳೆ ಕಾರು ಓಡಾಡ್ತೀವಿ ಅಂದರೆ ಅದು ನಮ್ಮ ಸಂಪಾದನೆ, ಹೌದು, ಇಲ್ಲ ಅಂತಲ್ಲ. ಬಟ್ ಅದನ್ನು ನಾವು ಕುದುರೆ ಮೇಲೆ ಹೋಗ್ಬೋದು, ಕಾರಲ್ಲೂ ಓಡಾಡ್ಬೋದು ಅಂತ ನಮಗೆ ಮಾಡಿಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಾವು ಈ ಕ್ಷಣದಲ್ಲಿ ನೆನೆಸ್ಕೋಬೇಕು. ಮತ್ತು ನಾವಿಲ್ಲಿ ನಮ್ಮ ಮುಂದಿನ ನಡೆ ಏನಿದ್ರು ಕಾಂಗ್ರೆಸ್ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸುವ ಮುಖಾಂತರ ಪಕ್ಷವನ್ನು ಬಲವರ್ಧನೆ ಮಾಡಬೇಕು ಅಂತ ಹೇಳಿ ನನ್ನೆಲ್ಲ ಕಾರ್ಯಕರ್ತರಿಗೆ ಕೇಳ್ಕೊಂತ ಇದ್ದೀನಿ. ಮತ್ತೆ ನಾನು ಜಾಸ್ತಿ ಸಮಯ ತಗೊಂಡಿಲ್ಲ, ಈಗ ಆಲ್ರೆಡಿ ಸಮಯ ಆಗಿದೆ. ಇನ್ನು ಕೆಲವು ಗಣ್ಯರು ಮಾತನಾಡ್ಲಿಕ್ಕಿದ್ದಾರೆ. ಒಂದೇ ಒಂದು ನಿದರ್ಶನ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ಕಾರ್ಲ್ ಮಾರ್ಕ್ಸ್, ಪೆರಿಯಾರ್ ಮತ್ತು ಅಂಬೇಡ್ಕರ್ ಅವರು ಒಂದು ಸ್ಟೇಜಲ್ಲಿ ಕೂತಿರ್ತಾರೆ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಎಲ್ರಿಗೂ ಟೀ ಕೊಡಿ ಅಂತ. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಎಲ್ರಿಗೂ ಟೀ ಕೊಡಿ ಅಂತ. ಪೆರಿಯಾರ್ ಹೇಳ್ತಾರೆ ಎಲ್ರಿಗೂ ಸಮಾನ ಅಳತೆಯಲ್ಲಿ ಟೀ ಕೊಡಿ ಅಂತ. ಆದರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ರಿಗೂ ಒಂದೇ ತರ ಲೋಟದಲ್ಲಿ ಟೀ ಕೊಡಿ ಅಂತ. ಇದು ನನ್ನ ಭಾರತ. ಈ ಪ್ರಭುತ್ವದ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲ ಒಂದಾಗಬೇಕಾಗಿದೆ. ನೀವೆಲ್ಲಾದ್ರೂ ಹೋಗಿ ಒಂದೇ ತರ ಹೂವಿದ್ರೆ ಆ ತೋಟ ನೋಡಕ್ ಬೇಜಾರಾಗುತ್ತೆ. ಅದೇ ಬಣ್ಣ ಬಣ್ಣದ ಹೂವಿದ್ರೆ ಆ ತೋಟ ಸುಂದರವಾಗಿ ಕಾಣುತ್ತೆ. ಆ ಬಣ್ಣ ಬಣ್ಣದ ಹೂವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಪಾರ್ಸಿ, ಜೈನ ಇವನ್ನೆಲ್ಲರೂ ಬಣ್ಣ ಬಣ್ಣದ ಹೂವು. ಈ ದೇಶ ನಮ್ದು, ಈ ದೇಶದಲ್ಲಿ ಹುಟ್ಟಿದೀವಿ, ಈ ದೇಶದಲ್ಲಿ ಸಾಯ್ತೀವಿ. ಇದು ಬಹುತ್ವದ ಭಾರತ. ಈ ದೇಶದಿಂದ ಯಾರನ್ನು ಹೊರಗಾಗಕ್ಕಾಗಲ್ಲ. ನಾನು ಭಾಷಣ ಮಾಡ್ಬೇಕಾದ್ರೆ ಸಮಾಜವನ್ನು ಒಡೆದಂತಹ ಭಾಷಣ ಮಾಡಲ್ಲ, ಒಡೆದ ಸಮಾಜವನ್ನು ಬೆಸೆಯುವಂತ ಭಾಷಣ ಮಾಡ್ತೀನಿ ನಾನು. ನಮ್ಗೆ ಯಾರಿಗೂ ಭಯ ಇಲ್ಲ. ಯಾಕೆ ಭಯ ಇಲ್ಲ ಅಂದ್ರೆ ನಮ್ಮ ಹಿಂದೆ ಅಂಬೇಡ್ಕರ್ ಇದ್ದಾರೆ, ಸಂವಿಧಾನ ಇದೆ. ಸಂವಿಧಾನ ಇರೋವರೆಗೂ ನಾವೆಲ್ಲರೂ ಮಾತಾಡ್ಬೋದು. ಇದನ್ನ ತಿಳ್ಕೊಳ್ಳಿ. ಸಂವಿಧಾನಕ್ಕೋಸ್ಕರ ನಾವು ನಮ್ಮೆಲ್ಲರ ಒಳಿತಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋದ್ರ ಮುಖಾಂತರ ಸುಭದ್ರ ಸರ್ಕಾರ ಮಾಡಬೇಕು. ಉಳಿದಂತೆ ನಡೆದ ಸಿದ್ದರಾಮಯ್ಯನವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ. ಇವತ್ತು ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆ ಗೊತ್ತಿಲ್ಲ, ನನಗೆ ಗೊತ್ತಿರೋದಂಗೆ ವಿಧಾನಸಭಾ ಸ್ಪೀಕರ್ ಆಗಿ ಯುಟಿ ಖಾದರ್ ಅವರನ್ನ ಕುಂಡ್ರಿಸಿದ್ದಾರೆ. ಅದು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಮ್ಗೆಲ್ಲಾದ್ರೂ ಒಂದು ಸ್ಥಾನಮಾನ ಸಿಗ್ಬೇಕು ಅಂದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ. ಹಿಂದೆ ಕೆಲವೊಂದು ಆ ತರ ಮಾತುಗಳಿತ್ತು, ಅದಿಲ್ಲ. ನಾವಿಲ್ಲಿ ಎಲ್ಲರೂ ಏಕತವಾಗಿ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಬಾವುಟವನ್ನು ಆರಿಸುವುದರ ಮುಖಾಂತರ ಈ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾತಾಡಿದ್ರೆ ಸ್ವಲ್ಪ ಏನಾದ್ರು ಅಚ್ಚಿಗಳಿಗೆ ತಪ್ಪಾಗಿದೆ ಕ್ಷಮೆ ಕೇಳ್ತಾ ನನ್ನ ಮಾತು